ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿಗಾಗಿ ಕಾಯ್ತಾ ಇರತಕ್ಕಂತಹ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸು. ಸುಮಾರು 1,28,00,000 ಫಲಾನುಭವಿಗಳಿದ್ರಿ. ಸೊ ಎಲ್ಲರೂ ಕೂಡ 19ನೇ ಕಂತಿಗಾಗಿ ಕಾಯ್ತಾ ಇದ್ರಿ. ಯಾಕಂದರೆ ಈಗಾಗಲೇ 18ನೇ ಕಂತಿನ ಆಲ್ಮೋಸ್ಟ್ 78 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ಉಳಿದಂತಹ 50ರಿಂದ ಅಥವಾ 40 ಲಕ್ಷ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಯಾರಿಗೆ 18ನೇ ಕಂತಿನ ಹಣ ಜಮಾ ಆಗಿಲ್ಲ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಸೊ ನಿಮಗೆ ಜಮಾ ಆಗುತ್ತೆ. ಅದೇ ರೀತಿಯಾಗಿ 19ನೇ ಕಂತು ಕೂಡ ಸದ್ಯದಲ್ಲಿ ಬಿಡುಗಡೆ ಆಗಲಿದೆ. ಹಾಗಾದರೆ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರೋದಿದೆ? ಸುಮಾರು 13 ಜಿಲ್ಲೆಗಳಿಗಾದರೂ ಮೊದಲನೇ ದಿನ ಎರಡನೇ ದಿನ ಜಮಾ ಆಗ್ತದೆ. ಹಾಗಾದರೆ ಅವು ಜಿಲ್ಲೆಗಳು ಯಾವುವು? ಈಗ ಸದ್ಯಕ್ಕೆ ಸಿಗ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಪ್ಡೇಟ್ ಏನಿದೆ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ 19ನೇ ಕಂತಿನ ಹಾಗೆ ಸಂಬಂಧಪಟ್ಟಂತಹ ಮಾಹಿತಿ ಎಲ್ಲ ಕೂಡ ಸಿಗುತ್ತೆ. ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಈಗಾಗಲೇ ಆಲ್ರೆಡಿ 2,500 ಕೋಟಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಮೊನ್ನೆನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮಾಧ್ಯಮದಲ್ಲಿ ಕೂಡ ನೀವು ನೋಡಿರ್ಬೋದು ಅಥವಾ ನೋಡ್ದೇನೆ ಇರ್ಬೋದು. ಈಗಾಗಲೇ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಕ್ಕಂಥದ್ದು ಈಗಾಗ ಮಾರ್ಚ್ ಎಂಡ್ ಕೂಡ ಆಗಿದೆ. ಹೊಸ ಬಜೆಟ್ ಕೂಡ ಪ್ರಾರಂಭವಾಗಲಿದ್ದು. ಸೊ ಈಗಾಗಲೇ ಆಲ್ರೆಡಿ ನನಗೆ 2,500 ಕೋಟಿ ಬಿಡುಗಡೆ ಆಗಿದೆ 19ನೇ ಕಂತಿಂದು. ಅದರ ಬದಲಾಗಿ ಈಗಾಗಲೇ 18ನೇ ಕಂತಿನ ಹಣ ಕೂಡ ಹಾಕಿದ್ದೀನಿ. ಟೋಟಲಿ ಇದೇ ತಿಂಗಳಲ್ಲಿ 6,000 ಹಣ ಮಹಿಳೆಯರಿಗೆ ಬರಲಿದೆ. ಯಾಕಂದರೆ ಜನವರಿ 18ನೇ ಕಂತಿನ ಫೆಬ್ರವರಿ ಮತ್ತು ಈ ಒಂದು 19ನೇ ಕಂತಿನ ಮಾರ್ಚ್ದು ಕೂಡ ಬರಲೇಬೇಕಲ್ವ. ಯಾಕಂದರೆ ಮಾರ್ಚ್ ಕೂಡ ಎಂಡ್ ಆಗಿದೆ. ಹೀಗಾಗಿ 20ನೇ ಕಂತಿನ ಕೂಡ ಈ ಒಂದು ಏಪ್ರಿಲ್ನಲ್ಲಿ ನಾವು ಹಾಕ್ಕೊಡ್ತೀವಿ. ಟೋಟಲಿ 6,000 ಹಣ ಒಬ್ಬ ಮಹಿಳೆಯರಿಗೆ ಜಮಾ ಆಗ್ತದೆ. 6,000ದಿಂದ ಏನಾದರೂ ಮಹಿಳೆಯರು ಉಪಯೋಗ ಮಾಡ್ಕೊಳ್ಬೋದು. ಹೋದ ತಿಂಗಳು 2,000 ಹಾಕಿದ್ದೀವಿ ಮಾರ್ಚ್ನಲ್ಲಿ. ಈ ತಿಂಗಳು 6,000. 2 ತಿಂಗಳಲ್ಲಿ 10,000 ಮಹಿಳೆಯರಿಗೆ ಸಿಗ್ತಾ ಇದೆ. ಈ ಒಂದು 10,000ದಿಂದ ಏನಾದರೂ ನೀವು ಉಪಯೋಗ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಅತಿ ಸ್ಪೀಡಾಗಿ ಏನು ಪೆಂಡಿಂಗ್ ಉಳಿತಕ್ಕಂಥ ಹಣವನ್ನು ಹಾಕ್ತಾ ಇದ್ದಾರೆ. ಸದ್ಯಕ್ಕಂತೂ 2,500 ಕೋಟಿ 19ನೇ ಕಂತಿನ ಆದರೂ ಬಿಡುಗಡೆ ಆಗಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ. ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇದೆ ಅಂತೆ. ಸೊ ಇನ್ನು 2 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರ್ತದೆ. ಆದರೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬರ್ತದೆ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು, ಅದನ್ನು ನಾನು ಹೇಳ್ತೀನಿ. ಅದೇ ರೀತಿಯಾಗಿ ವೀಕ್ಷಕರೇ, ಈಗ ಯಾರ್ಯಾರು 18ನೇ ಕಂತಿನ ಹಣ ಬರ್ತಾ ಇಲ್ಲ, ಇನ್ನೂ ಕೂಡ ಜಮಾ ಆಗಿಲ್ಲ, ಈಗಾಗಲೇ ಜಮಾ ಆಗಬೇಕಾಗಿತ್ತು ಅಂತ ಕಾಯ್ತಾ ಇದ್ದೀರಿ. 16 ಮತ್ತು 17ನೇ ಕಂತಿನ ಜಮಾ ಆಗಿದ್ದೆ. ಆದರೆ ಡೆಫಿನೆಟ್ಲಿ 18ನೇ ಕಂತಿನ ಕೂಡ ಜಮಾ ಆಗುತ್ತೆ. ತಲೆ ಕೆಡಿಸ್ಕೊಳ್ಬೇಡಿ. ನೀವು ಎಲಿಜಿಬಲ್ ಇದ್ರೆ ಅಂತ ಹೇಳ್ಬಿಟ್ಟು 16 ಮತ್ತು 17ನೇ ಕಂತಿನ ಹಾಕಿರ್ತಾರೆ. ಸುಮ್ಮನೆ ಹಾಕಿರೋದಿಲ್ಲ. ನೀವೆಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದಾವೆ, ನೀವು ಇದಕ್ಕೆ ಎಲಿಜಿಬಲ್ ಇದ್ದೀರಿ ಗೃಹಲಕ್ಷ್ಮಿ ಹಣಕ್ಕೆ ಅಂತ ಹೇಳ್ಬಿಟ್ಟು ನಿಮಗೆ ಹಣವನ್ನು ಹಾಕಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಬರ್ತದೆ. ಒಂದು ವೇಳೆ ನಿಮಗೆ ಹಿಂದಿನ ಕಂತುಗಳು ಬಂದಿಲ್ಲಪ್ಪ, 16, 17, 15ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಥವಾ ಬಂದಿದೆ, ಈ ಕಂತುಗಳು ಹಿಂದೆ ಏನಾದರೂ ಪೆಂಡಿಂಗ್ ಉಳಿದಿದ್ರೆ ಮುಂದಿನ ಕಂತುಗಳು ಬರೋದಿಲ್ಲ, ಏನಾದರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆ ಸೊಲ್ಯೂಷನ್ ಏನು ಎಲ್ಲ ಕೂಡ ಒಂದೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕ್ ಇರುತ್ತೆ. ಆ ಒಂದು ವಿಡಿಯೋನ ನೋಡ್ಕೊಂಡ್ರೆ ಸಾಕು, ಸಂಪೂರ್ಣವಾದ ಮಾಹಿತಿ ತಿಳಿಯುತ್ತೆ. ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಕೂಡ ಕಂಡು ಹಿಡ್ಕೊಳ್ಬೋದು, ಅದಕ್ಕೆ ಉತ್ತರ ಕೂಡ ಕಂಡು ಹಿಡ್ಕೊಳ್ಬೋದು. ಈಗ ಈ ಒಂದು 19ನೇ ಕಂತಿನ ಹಣ 2,500 ಕೋಟಿ ಬಿಡುಗಡೆ ಆಗಿದೆ ಅಂತ ಹೇಳಿದ್ದೀನಿ. ಇನ್ನು 20ನೇ ಕಂತಿನ ಹಣದ ಕೂಡ ಬಿಡುಗಡೆ ಮಾಡ್ಕೊಳ್ತಾರಂತೆ. ಸದ್ಯಕ್ಕಂತೂ 18, 19ನೇ ಕಂತಿನ ಹಣ ಏನಿದೆಯಲ್ಲ, ಹೋದ 2024 ಬಜೆಟ್ನಲ್ಲಿನೇ ಹಣ ಬಂದಿತ್ತಂತೆ. ಅಂದರೆ ಮಾರ್ಚ್ ಎಂಡ್ ಒಳಗಾಗಿನೇ ಹಣ ಬಿಡುಗಡೆ ಆಗಿತ್ತಂತೆ. ಈಗ ಹೊಸ ಬಜೆಟ್ನಲ್ಲಿ 51,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಡಲಾಗಿದೆ. ಅದರಲ್ಲಿ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಬಳಕೆ ಆಗತ್ತಂತೆ. ಸದ್ಯಕ್ಕೆ 20ನೇ ಕಂತಿನ ಹಣ ಅದರಲ್ಲಿಂದನೇ ಬರೋದಿದೆ ಅಂತ. ಸದ್ಯಕ್ಕೆ ಈಗ 18 ಮತ್ತು 19ನೇ ಕಂತಿನ 2024 ಬಜೆಟ್ನಲ್ಲಿಂದ ಬಂದಿರುವಂಥದ್ದು. ಮಾರ್ಚ್ ಎಂಡು ಬಜೆಟ್ ಎಂಡ್ ಆಗಿರುತ್ತೆ. ಹೊಸ ಬಜೆಟ್ ಏಪ್ರಿಲ್ನಲ್ಲಿ. ಆ ಬಜೆಟ್ಗೆ ಹೊಸ ವರ್ಷ ಯಾವುದಪ್ಪ ಅಂದರೆ ಯುಗಾದಿ ಹಬ್ಬ ಹಿಡ್ಕೊಂಡು ಅಂತ ಅನ್ಕೊಳ್ಬೋದು ನೋಡಿ. ಈಗ ಸದ್ಯಕ್ಕೆ ಈ ಒಂದು ಏಪ್ರಿಲ್ ಹಿಡ್ಕೊಂಡು ಹೊಸ ಬಜೆಟ್ ಪ್ರಾರಂಭವಾಗಿದೆ. ಮುಂದಿನ ಏಪ್ರಿಲ್ವರೆಗೂ ಕೂಡ 2026 ಏಪ್ರಿಲ್ವರೆಗೂ ಕೂಡ ಈ ಒಂದು ಬಜೆಟ್ ಪ್ರಾರಂಭನೇ ಇರುತ್ತೆ. ಮಾರ್ಚ್ ಎಂಡ್ ಆಯ್ತು ಅಂದ್ರೆ ಮುಗಿದೋಯ್ತು. ಆ ಬಜೆಟ್ ಕೂಡ ಎಂಡ್ ಆದ ಹಾಗೆ ಮತ್ತೆ 2026 ಬಜೆಟ್ ಮಂಡನೆ ಮಾಡ್ತಾರೆ. ಈಗ ಈ ಒಂದು 13 ಜಿಲ್ಲೆಗಳು ಯಾವುವು ಇದನ್ನು ನಾವು ತಿಳ್ಕೊಳ್ಳೋದಾದರೆ ಕಲಬುರಗಿ, ಗದಗ, ಹಾಸನ, ಬಳ್ಳಾರಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅದೇ ರೀತಿಯಾಗಿ ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಳಗಾವಿ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಹಣ ಜಮಾ ಆಗ್ತದೆ. ಉಳಿದಂಥವರು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಅತಿ ಸ್ಪೀಡಾಗಿ ಹಣ ಬರ್ತದೆ. ಇದೇ ವಾರದಲ್ಲಿ ನಿಮಗೆ ಕ್ಲಿಯರ್ ಆಗ್ತಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಈ ಒಂದು ವಾರದಲ್ಲಿ 19ನೇ ಕಂತಿನ ಇನ್ನೆರಡು ದಿನಗಳಲ್ಲಿ ಬಿಡುಗಡೆ ಆದರೆ ಈ ವಾರ ಮತ್ತು ಮುಂದಿನ ವಾರ ಅರ್ಧ ದಿನ, ಒಂದು 2-3 ದಿನ ಆದರೂ
ಟೈಮ್ ತಗೊಳುತ್ತೆ. ಸೊ ಒಟ್ಟಾರೆಯಾಗಿ ಈ ವಾರ ಮುಂದಿನ ವಾರದಲ್ಲಿ ನಿಮಗೆ 19ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. 20ನೇ ಕಂತಿನ ಹಣ ಒಂದು 2 ವಾರದಲ್ಲಿ, ಮುಂದಿನ 2 ವಾರದಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ನಾವು 19ನೇ ಕಂತಿನ ಹಣ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆನಾ? ಇಷ್ಟು ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.